ಇವತ್ತಿನ ವಿಶೇಷ ರಾಗಿ ಹಲ್ವಾಯ್. ಈ ರಾಗಿ ಹಲ್ವಾಯ್ ನೋಡೋದಕ್ಕೆ ಫಳಫಳ ಅಂತ ಇರಬೇಕು ಮತ್ತು ಮುಟ್ಟಿದರೆ ಜಲ್ಲಿ ಥರ ಇರಬೇಕು ಅಂದರೆ ಬನ್ನಿ ಪರ್ಫೆಕ್ಟಾಗಿ ರಾಗಿ ಹಲ್ವಾಯ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೇಮಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ರಾಗಿನ ನೈಟೇ ನೆನೆಸಿಟ್ಕೊಂಡಿದ್ದೀನಿ. ಫುಲ್ಲು ಕ್ಲೀನ್ ಮಾಡಿ ಅದರಲ್ಲೆಲ್ಲ ಹಳ್ಳೆಲ್ಲ ಇರುತ್ತಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ನೈಟ್ ನೆನೆಸಿಟ್ಕೊಂಡ್ರೆ ಈ ರಾಗಿ ಹಲ್ವಾಯ್ ಮಾಡೋದಕ್ಕೆ ಸರಿ ಹೋಗುತ್ತೆ. ನೆನೆಸಿಟ್ಟಿರೋ ರಾಗಿನ ಒಂದು ಮಿಕ್ಸಿ ಬೌಲ್ ತೊಗೊಂಡು ಅದರೊಳಗಡೆ ರಾಗಿ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಾಕ್ಕೊಂಡ್ಮೇಲೆ ಇವಾಗ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ ಬನ್ನಿ. ನೋಡಿ ಇವಾಗ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ಇದನ್ನು ಚೆನ್ನಾಗಿ ನಮಗೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕಿ ಫುಲ್ಲು ಸಣ್ಣಾಗಿ ರುಬ್ಕೊಂಬರ್ಬೇಕು. ಇದನ್ನು ರುಬ್ಕೊಂಡು ಬಂದಾದಮೇಲೆ ನೋಡಿ ಈ ಥರ ರುಬ್ಬಿದ್ದೀನಿ. ನಾನಿವಾಗ ಈ ರಾಗಿ ಹಾಲು ತೆಗಿಬೇಕಲ್ಲ, ಹಾಗಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಯಾವುದಾದ್ರೂ ಒಂದು ತೆಳುವಾದ ಬಟ್ಟೆ, ಕಾಟನ್ ಬಟ್ಟೆ ಆಗಲಿ ಇಲ್ಲ ವೈಟ್ ಬಟ್ಟೆ ಆಗಲಿ ತೊಗೊಂಡು ಈ ಥರ ಮೇಲ್ಗಡೆ ಅದ್ರ ಮೇಲೆ ಒಚ್ಚಾದ್ಮೇಲೆ ನಾವು ಆವಾಗಲೇ ರಾಗಿ ಹಾಲು ತೆಗ್ದಿದ್ವಲ್ಲ, ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ, ಆ ರಾಗಿ ಹಾಲನ್ನ ಈ ಬಟ್ಟೆ ಒಳಗಡೆ ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು. ಅದನ್ನು ಎಷ್ಟಾಗುತ್ತೋ ಅಷ್ಟು ಹಿಂಡಿದರೆ ನಮಗೆ ಹಾಲು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಿಂಡ್ಕೋಬೇಕು ಹಾಲನ್ನ. ನೋಡಿ ನಾನು ಈ ಥರ ಬಟ್ಟೆ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಫುಲ್ಲು ತೆಳುವಿರೋ ಬಟ್ಟೆ ತೊಗೊಂಡು ಮಾಡಿದರೆ ನಿಮಗೆ ಫುಲ್ ಈಸಿಯಾಗಿ ಬೇಗ ಹಾಲು ಹೊರಗಡೆ ಬಂದುಬಿಡುತ್ತೆ. ಇಲ್ಲಾಂದರೆ ನೀವು ವೇಲ್ ಇರುತ್ತಲ್ಲ, ಇದು ಪಾಲಿಸ್ಟರ್ ವೇಲಿಂದ ಮಾಡಿದ್ರೂ ನಿಮಗೆ ಬೇಗ ಹಾಲು ಸಿಗುತ್ತೆ. ನೋಡಿ ಇದಾದಮೇಲೆ ಹಿಂಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಯಾಕಂದರೆ ಇದರಲ್ಲೇ ಭಾಳ ಹಾಲಿರುತ್ತಲ್ಲ, ಹಾಗಾಗಿ ಮಿಕ್ಸಿ ಜಾರ ಒಳಗಡೆ ನಾನು ಮತ್ತೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತೆ ಇದನ್ನು ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಮತ್ತೆ ಇನ್ನೊಂದು ಟ್ರಿಪ್ಪು ರುಬ್ಕೊಂಬರ್ಬೇಕು. ಯಾಕಂದರೆ ಇದರಲ್ಲೇ ಸಾಕಷ್ಟು ಹಾಲಿರುತ್ತೆ, ಹಾಗಾಗಿ 2 ಟ್ರಿಪ್ ರುಬ್ಕೊಂಬರ್ಬೇಕು. ರುಬ್ಬಿ ಆದಮೇಲೆ ಮತ್ತೆ ಸೇಮ್ ಪ್ರೋಸೆಸ್, ಮತ್ತೆ ಬಟ್ಟೆ ಹಾಕಿ ಅದು ರುಬ್ಕೊಂಬಂದಿರೋ ರಾಗಿ ಹಾಲನ್ನ ಮತ್ತೆ ಇದ್ರ ಒಳಗಡೆ ಹಾಕಿ ಮತ್ತೆ ಚೆನ್ನಾಗಿ ಹಿಂಡ್ಕೋಬೇಕು ನಾವು ಇದನ್ನು. ನಾನು ಈ ರಾಗಿ ಹಲ್ವಾಯ್ ಮಾಡೋದಕ್ಕೆ ನಾನಿವಾಗ 1 kg ರಾಗಿ ತೊಗೊಂಡಿದ್ದೀನಿ. ಅದಾದಮೇಲೆ 1 kg ರಾಗಿಗೆ 1 ತೆಂಗಿನಕಾಯಿ ತೊಗೊಂಡ್ರೆ ಇದು ಸಾಕಾಗುತ್ತೆ. ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಮತ್ತೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಾದ್ಮೇಲೆ ನೋಡಿ ಸಣ್ಣಾಗಿ ರುಬ್ಕೊಂಬರ್ಬೇಕು. ಇದನ್ನು ರುಬ್ಕೊಂಡು ಬಂದು ನಾನಿವಾಗ ಸೋಸ್ತಿದ್ದೀನಲ್ಲ, ಜರಡಿಯಿಂದಾದರೂ ಸೋಸ್ಬೋದು, ಇಲ್ಲಾಂದರೆ ನಾವು ಆವಾಗಲೇ ರಾಗಿ ಹಾಲನ್ನ ಸೋಸಿದ್ವಲ್ಲ ಬಟ್ಟೆ, ಅದರಿಂದಾದ್ರೂ ಸೋಸ್ಬೋದು. ಬಟ್ ನಾನು ಜರಡಿಯಿಂದ ಸೋಸ್ತಾ ಇದ್ದೀನಿ. ನಿಮ್ಮ ಅನುಕೂಲ ಯಾವ ರೀತಿ ಆಗುತ್ತೋ ಆ ರೀತಿ ಹಾಲು ತೆಗೀರಿ. ಇದಾದಮೇಲೆ ನೋಡಿ ನನಗೆ ಹಾಲು ಇಷ್ಟು ಸಿಕ್ಕಿದೆ ರಾಗಿಯಿಂದ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಷ್ಟು ತಗೋಬೋದು. ನಾನಿವಾಗ 1 kg ರಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೆಳಗಡೆ ಸ್ವಲ್ಪ ಪೌಡ್ರ್ ಟೈಪ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ಕೊಂಡು ನಾನು ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಗ್ಯಾಸ್ ಹಚ್ಕೊಂಡಾದ್ಮೇಲೆ ದಪ್ಪ ತಳದ ಪಾತ್ರೆ ಇಡಬೇಕು. ಇದಕ್ಕೆ ಪಾತ್ರೆ ಇಟ್ಟಾದಮೇಲೆ ನಾವು ಆವಾಗಲೇ ಹಾಲು ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಹಾಲನ್ನ ಇದ್ರ ಒಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾದಮೇಲೆ ನಾನಿವಾಗ ಇದನ್ನು ಬೆಲ್ಲ ಹಾಕ್ಕೋಬೇಕು. ಇದಕ್ಕೆ ಬೆಲ್ಲ ಎಷ್ಟು ಹಾಕ್ಕೋಬೇಕಂದ್ರೆ 1 kg ರಾಗಿಗೆ ಇವಾಗ 3/4 kg ಬೆಲ್ಲನ ಕುಟ್ಟಿ ಇಟ್ಕೊಂಡು ಇವಾಗ ನಾನು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಷ್ಟು ಬೆಲ್ಲ ಹಾಕ್ಕೊಂಡ್ರೆ ಇದು ಪರ್ಫೆಕ್ಟ್ ಸ್ವೀಟ್ ಆಗಿರುತ್ತೆ. ಹಾಗಾಗಿ ಇಷ್ಟು ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕೈ ಆಡಿಸ್ಕೊತಾನೆ ಇರಬೇಕು. ಯಾವಾಗ ಲೋ ಫ್ಲೇಮಲ್ಲಿ ಇಡಬೇಕಂತ ಆಮೇಲೆ ಹೇಳ್ತೀನಿ. ಇವಾಗ ಮಾತ್ರ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಅರ್ಧ ಗಂಟೆ ಇದೇ ಥರನೇ ಕೈ ಆಡಿಸ್ಕೊತಾನೆ ಇರಬೇಕು. ಇದನ್ನು ನಾವು ಕೈ ಬಿಡಬಾರ್ದು. ಕೈ ಬಿಟ್ಟರೆ ಮತ್ತೆ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೈ ಆಡ್ತಾನೆ ಇರಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಇದಾದಮೇಲೆ ಒಂದು 8 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆಯಲ್ಲ, ಇಲ್ಲಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಗ ಕೈ ಆಡಿಸ್ತಾನೆ ಇರಬೇಕು. ಇದನ್ನು ಇಲ್ಲಿ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಈ ಲೋ ಫ್ಲೇಮಲ್ಲಿ ಇನ್ನೂ ಒಂದು 30 ನಿಮಿಷನೇ ಇದನ್ನು ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು. ಇದು ಕುದೀತಾ ಇರೋ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ವಾವ್. ಇವಾಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು. ಈ ಹಲ್ವಾಯ್ ಮಾಡೋದಕ್ಕೆ ನಮಗೆ ಜಾಸ್ತಿ ಏನು ತುಪ್ಪ ಯೂಸ್ ಆಗೋಲ್ಲ. ಒಂದು 3 ಸ್ಪೂನ್ ತುಪ್ಪ ಇದ್ದರೆ ಈ ಹಲ್ವಾಯ್ ಮಾಡ್ಬೋದು. ಬಟ್ ಸಖತ್ ಟೇಸ್ಟಿ ಆಗಿರುತ್ತೆ ಈ ಹಲ್ವಾಯ್. ಮತ್ತೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಆ್ಯಡ್ ಮಾಡಾದ್ಮೇಲೆ ಮತ್ತೆ ನೋಡಿರಿ ಈ ಥರ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮತ್ತು ಲೋ ಫ್ಲೇಮಲ್ಲೇ ಇರಬೇಕು. ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಅವಾಗ. ನಮಗೆ ಒಟ್ಟು ಈ ಹಲ್ವಾಯ್ ಎಷ್ಟೊತ್ತು ಕುದಿಸ್ಬೇಕಂದ್ರೆ 1 hour ಕುದಿಸಿದ್ರೆ ನಮಗೆ ಹಲ್ವಾಯ್ ರೆಡಿ ಆಗುತ್ತೆ. ಅದಾದಮೇಲೆ
ಒಂದು ಪರಾತ ಆಗಲಿ ಇಲ್ಲ ಕೇಕ್ ಮಾಡೋ ಮೌಲ್ಡ್ ಇದ್ದರೂ ಸಾಕಾಗುತ್ತೆ. ಈಗ ನಾನಿವಾಗ ಪರಾತ ತೊಗೊಂಡಿದ್ದೀನಿ. ಪರಾತ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನೆಲ್ಲದನ್ನು ನೀಟಾಗಿ ಸವರಿಟ್ಕೊಳ್ತಾ ಇದ್ದೀನಿ. ನೋಡಿರಿ, ಇವಾಗ ಹಾಲ್ಬಾಯಿ 3/4% ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ಕೈಯಾಡಬೇಕು. ನೋಡಿ, ಈ ಥರ ಎಳೆ ಬಂದರೆ ನಮಗೆ ಹಾಲ್ಬಾಯಿ ರೆಡಿಯಾಗಿದೆ. ನಾನು ಆವಾಗಲೇ ತುಪ್ಪ ಸವರಿಟ್ಕೊಂಡಿದ್ನಲ್ಲ ಪರಾತ, ಆ ಪರಾತದಾಗೆ ಹಾಲ್ಬಾಯಿ ರೆಡಿಯಾಗಿದೆಯಲ್ಲ, ಅದನ್ನು ಇದ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಹಾಕ್ಕೊಂಡಾದ್ಮೇಲೆ ನಾನು ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು, ಅಥವಾ ಇಲ್ಲಾಂದರೆ ಕೊಬ್ಬರಿ ತುರಿ ಆದರೂ ಹಾಕ್ಕೋಬೋದು. ನಾನು ಇವಾಗ ಇದನ್ನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ನೀವು ಹಾಕ್ಕೋಬೋದು. ಇವಾಗ ಇದನ್ನೆಲ್ಲದನ್ನು ಹಾಕ್ಕೊಂಡಾದ್ಮೇಲೆ ನಾವಾಗ ಇದನ್ನು 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದನ್ನು 1 ಅವರ್ ರೆಸ್ಟ್ ಆದಮೇಲೆ ನೋಡಿ, ಹಾಲ್ಬಾಯಿ ರೆಡಿಯಾಗಿದೆ. ನಾನಿವಾಗ ಒಂದೊಂದೇ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಇದು ಹಾಲ್ಬಾಯಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂದರೆ, ಮಕ್ಕಳಿದ್ರೆ ಮಕ್ಕಳಿಗೂ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ದೊಡ್ಡವರು ಮಾಡ್ಕೊತೀನಿ. ಬರೀ ಒಂದೇ ಥರ ಸ್ವೀಟ್ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಒಂದ್ಸರಿ ಸ್ವೀಟ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಒಂದು ಹೆಲ್ತಿಯಾಗಿರೋ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಪೀಸ್ ಬರ್ತಾ ಇದೆ. ಒಂಥರ ಫುಲ್ಲು ಜೆಲ್ಲಿ ಟೈಪ್ ಇದೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ಯಾಕಂದರೆ ಜೆಲ್ಲಿ ಚಾಕ್ಲೇಟ್ ಇರುತ್ತಲ್ಲ ಆ ಥರ ಇರುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಹಾಲ್ಬಾಯಿ ರೆಡಿಯಾಗಿದೆ. ಹೇಮಾ ಕುಕಿಂಗ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.